स्वागत है। मैं आपके साथ फरहान नाज। ನಾಡಿನ ಸಮಸ್ತ ಜನತೆಗೆ ಶಿವಬಸವ ಜಯಂತಿಯ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ. ನಿಮಗೆಲ್ಲ ಗೊತ್ತಿರುವಂತೆ ಈ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ರಂಜಾನ್ ಹಬ್ಬ ಇದೆ, ನಾಳೆ ಬಸವ ಜಯಂತಿ ಇದೆ. ಈ ಅಕ್ಷಯ ತೃತೀಯ ಮುಹೂರ್ತದಂದು ವಿಜಯಪುರ ನಗರ ಮತ್ತು ಜಿಲ್ಲೆಯ ಬಬಲೇಶ್ವರ ಕ್ಷೇತ್ರವನ್ನು ಒಳಗೊಂಡಂತೆ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತೊಂದು ಹೊಸ ಅಲೆ, ಕಾಂಗ್ರೆಸ್ ಪರವಾದಂಥ ಅಲೆ, ಪ್ರಜಾಪ್ರಭುತ್ವದ ಪರವಾದಂಥ ಅಲೆ ಇವತ್ತು ಸೃಷ್ಟಿಯಾಗಿದೆ. ಜನರ ಹೃದಯದಲ್ಲಿ ಒಂದು ಭಾವನೆ ಬಂದಿದೆ, ಏನು ಅಂತಂದರೆ ಪ್ರಜಾಪ್ರಭುತ್ವ ಉಳಿಬೇಕು. ನಾಳೆ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಕೂಡಲ ಸಂಗಮಕ್ಕೆ ಬಂದು ಅಲ್ಲಿ ಒಂದು ಪಕ್ಷಾತೀತವಾದ ಕಾರ್ಯಕ್ರಮವನ್ನು ಬಸವ ಉತ್ಸವ ಸಮಿತಿಯವರು ಹಮ್ಮಿಕೊಂಡಿದ್ದಾರೆ. ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ. ಅಲ್ಲಿ ಬಂದು ಐಕ್ಯ ಮಂಟಪದಲ್ಲಿ ಮಹಾತ್ಮ ಬಸವಣ್ಣನವರ ದರ್ಶನವನ್ನು ಪಡೆದು ಅವರು ನೇರವಾಗಿ ಎಲ್ಲಿ ಬರಕತ್ತಾರೆ, ವಿಶೇಷತೆ ನೋಡಿ, ಬಸವಣ್ಣನವರ ಆಶೀರ್ವಾದ ಪಡೆದು ಅವರು ವಿಜಯಪುರಕ್ಕೆ ಬರ್ತಾ ಇದ್ದಾರೆ. ಯಾಕೆ ಅಂತಂದರೆ ಯಾವ ಬಸವ ನಾಡಿನಲ್ಲಿ ಬಸವಣ್ಣನ ಆಶಯಗಳು ಇವತ್ತು ಅಪಾಯದಲ್ಲಿವೆಯೋ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಬದುಕಿದವರು ಬಸವಣ್ಣನವರು. ಅವರ ಆಶಯ ಇವತ್ತು ಸರ್ವ ಸಮುದಾಯದ ಏಳಿಗೆಗಾಗಿ, ಸಕಲರ ಒಳಿತಿಗಾಗಿ, ಸಕಲರ ಹಕ್ಕಿಗಾಗಿ, ಸಮಾನತೆಗಾಗಿ ಏನು 12ನೇ ಶತಮಾನದಲ್ಲಿ ಬಸವಣ್ಣನವರು ಕಂಡಂಥ ಕನಸು ವಿಜಯಪುರ ನಗರದಲ್ಲಿ ಏನು ಇವತ್ತು ಆ ಕನಸು ನನಸಾಗ್ತಾ ಇಲ್ಲ, ಪ್ರಜಾಪ್ರಭುತ್ವದ ಕಗ್ಗೋಲೆ ಆಗ್ತಾ ಇದೆ ಅಂತಕ್ಕಂಥ ಆಶಯದಿಂದ ಅಲ್ಲಿ ಪಕ್ಷಾತೀತವಾದಂಥ ಕಾರ್ಯಕ್ರಮದಲ್ಲಿ ಮಹಾತ್ಮ ಬಸವಣ್ಣನವರ ದರ್ಶನವನ್ನು ಪಡೆದು ವಿಜಯಪುರಕ್ಕೆ ಬಂದು ಇಲ್ಲಿ ಏನು ಛತ್ರಪತಿ ಶಿವಾಜಿ ಮಹಾರಾಜರು, ಬರೀ BJPಯವ್ರ ಥರ ನಾವು ಶಿವಾಜಿ ಮಹಾರಾಜರನ್ನು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಕ್ಕಂಥವ್ರಲ್ಲ. ಜೀಜಾಮಾತೆ ಶಿವಾಜಿ ಮಹಾರಾಜರನ್ನು ನಾವು ಕೂಡ ಎಲ್ಲರೂ ನಮ್ಮ ದೇಶದ ಒಂದು ಗೌರವ, ಹೆಮ್ಮೆ ಅಂತ ಹೇಳಿ ಭಾವಿಸಿರುವಂಥವ್ರು. ಶಿವಾಜಿ ಮಹಾರಾಜರ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದ್ರ ಜೊತೆಗೆ ನಮ್ಮ ಸಂವಿಧಾನದ ಪಿತಾಮಹ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯವರೆಗೆ ಮಧ್ಯದಲ್ಲಿ ನಮ್ಮ ಏನು ಮಹಾತ್ಮ ಗಾಂಧೀಜಿಯವರು ಹಾಗೂ ಕನಕದಾಸ ಮೂರ್ತಿಯವರೆಗೆ ಬಂದು ನಮ್ಮ ನಗರದ ಜನಪ್ರಿಯ ಅಭ್ಯರ್ಥಿಯಾಗಿರುವಂತಹ ಪ್ರತಿಯೊಬ್ಬರ ಮನೆಯ ಮಗನಾಗಿರ್ತಕ್ಕಂಥ ಇವ ನಾರವನೆಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗನ ಶರಣರ ಮನೆಯ ಮಗನೆಂದೆನಿಸಯ್ಯ ಅಂತ ಬಸವಣ್ಣನವರು ಹೇಳಿದ್ದಾರೆ. ಹಮೀದ್ ಮುಸ್ರಿಫ್ ಅವರು ಈ ನಗರದ ಪ್ರತಿ ಸಮುದಾಯದ ಪ್ರತಿಯೊಬ್ಬ ಜನರ ಮನೆಯ ಮಗನಾಗಿ ವಿಜಯಪುರ ನಗರದ ಜನರ ಋಣವನ್ನು ತೀರಿಸುವ ಜಾತ್ಯತೀತ ಅಭ್ಯರ್ಥಿ ಅನ್ನುವಂಥದ್ದನ್ನು ನಾವು ರೋಡ್ ಶೋ ಮೂಲಕ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಒಂದು ಸಂದೇಶವನ್ನು ನೀಡ್ತಾ ಇದ್ದಾರೆ. ಮತ್ತು ಜಿಲ್ಲೆಯ ಏನು ಪ್ರಚಾರ ಸಮಿತಿಯ ನಮ್ಮ ಗೌರವಾನ್ವಿತ ಜನಪ್ರಿಯ ಅಧ್ಯಕ್ಷರಾಗಿರ್ತಕ್ಕಂಥ MB ಪಾಟೀಲ್ ಸಾಹೇಬರು ಈಗಾಗಲೇ ಮುಂಜಾನೆ ಪತ್ರಿಕಾಗೋಷ್ಠಿಯನ್ನು ಕರೆದು ಆ ಒಂದು ವಿಷಯವನ್ನು ಪ್ರಚುರಪಡಿಸಿದ್ದಾರೆ, ಸ್ಪಷ್ಟಪಡಿಸಿದ್ದಾರೆ. ಈ ರೋಡ್ ಶೋದಲ್ಲಿ ನಾನು ನಗರದ ಎಲ್ಲ ಜನರಿಗೆ ನಾನು ಒಂದು ವಿನಂತಿಯನ್ನು ಮಾಡ್ತೇನೆ. ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಬಂದಂಥ ಸಂದರ್ಭದಲ್ಲಿ ಆ ರೋಡ್ ಶೋದಲ್ಲಿ ತಾವು ಪಾಲ್ಗೊಳ್ಳೋದರ ಮೂಲಕ ಅಕ್ಷಯ ತೃತೀಯ ದಿವಸ, ಬಸವ ಜಯಂತಿಯ ದಿವಸ ಇವತ್ತು ನೀವು ಒಂದು ಸಂದೇಶವನ್ನು ಕೊಡಬೇಕಾಗಿದೆ. ವಿಜಯಪುರ ಮಹಾನಗರದ ಜನತೆ ಆ ಸುಮೂರ್ತದೊಂದು ದೃಢ ಸಂಕಲ್ಪ ಮಾಡಬೇಕು. ಬಸವಣ್ಣನ ಆಶಯಗಳು ಮತ್ತು BR ಅಂಬೇಡ್ಕರ್, ಬುದ್ಧ, ಬಸವ, ಅಂಬೇಡ್ಕರ್ ಕಂಡ ಕನಸುಗಳು ಈ ನಗರದಲ್ಲಿ ಪ್ರತಿ ಮನೆಯಲ್ಲಿ ಜೀವಂತವಾಗಿರಬೇಕು. ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ನಮ್ಮ ಅಬ್ದುಲ್ ಹಮೀದ್ ಮುಸ್ರಿಫ್ರವರು ವಿಧಾನಸೌಧಕ್ಕೆ ಪ್ರವೇಶ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ರೋಡ್ ಶೋದಲ್ಲಿ ಪಾಲ್ಗೊಂಡಂಥ ಮತ್ತು ಈ ನಗರದ ಪ್ರತಿ ಮನೆಗಳಲ್ಲಿ ನಾನು ನನ್ನ ತಂದೆ ತಾಯಂದಿರಲ್ಲಿ, ಯುವ ಸಹೋದರರಲ್ಲಿ, ಅಕ್ಕ ತಂಗಿಯರಲ್ಲಿ ಈ ಸಂದರ್ಭದಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಜಾತ್ಯತೀತತೆ ಗೆಲ್ಲಬೇಕು. ಧರ್ಮ ಅಂತಂದರೆ ಸಕಲರಿಗೂ ಒಳಿತನ್ನು ಬಯಸೋದು ಧರ್ಮ. ಬಸವಣ್ಣನವರು ಏನು ಹೇಳಿದ್ದಾರೆ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ದಾರೆ. ಅವರು ನೀ ನಮ್ಮವಲ್ಲ ಅನ್ನೋದು ಬಸವಣ್ಣನ ತತ್ವ ಅಲ್ಲ. ನೀವು ಬಸವಣ್ಣನವರ ಹೆಸರನ್ನು ಇಟ್ಕೊಂಡಿದ್ದೀರಿ. ಬರೀ ಹೆಸರಿಟ್ಕೊಂಡು ಮಾತ್ರಕ್ಕೆ ಎಲ್ಲರೂ ಬುದ್ಧ, ಬಸವ, ಅಂಬೇಡ್ಕರ್ ಆಗೋದಿಲ್ಲ. ನೀವು ಸ್ವಲ್ಪನಾದರೂ
ಬಸವ ತತ್ವವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಮಾಧ್ಯಮದ ಮೂಲಕ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇದು ಟೀಕೆ ಅಲ್ಲ. ನಮ್ಮ ಅಭ್ಯರ್ಥಿ ನಗರದ ಎಲ್ಲ ಜನರ ಸೇವೆಯನ್ನು, ನಾನು ವೈಯಕ್ತಿಕವಾಗಿ ಅವರನ್ನು ತುಂಬ ಹತ್ತಿರದಿಂದ ಭಾಳ ದಿನಗಳಿಂದ ನಾನು ನೋಡಿದ್ದೇನೆ. ರಾಜಕೀಯವಾಗಿ ನಾನು ಈ ಮಾತನ್ನು ಇವತ್ತು ಪವಿತ್ರ ದಿನದಂದು ಹೇಳ್ತಾ ಇಲ್ಲ. ಇವತ್ತು ಈ ನಗರದ ಪ್ರತಿ ಸಮುದಾಯದ ಜನ, ನಮ್ಮ ಸಂಬಂಧಿಯವರು, ನಾವು ಮಾಂತೇಶ್ವರದವರು, ಕಳ್ಳಿಮನಿಯವರು, ನಮ್ಮ ವೈಜನಾಥ ಕರ್ಪೂರ ಮಠ ಅಜ್ಜವರು, ನಾವೆಲ್ಲ ಏನು ನಾಯಕರು ಬೇರೆ ಬೇರೆ ಸಂದರ್ಭದಲ್ಲಿ ಮತಯಾಚನೆಗೆ ಸರ್ವ ಸಮುದಾಯದ ಜನರ ಮನೆಗೆ ಹೋದಾಗ ಅವ್ರು ಹೇಳೋದು ಒಂದೇ ಮಾತು, ಹಮೀದ್ ಮುಷ್ರಿಫ್ ಅವರು ಒಬ್ಬ ಜಾತ್ಯತೀತ ಅಭ್ಯರ್ಥಿ. ಬರೀ ನಾವ್ಯಾರು ಯಾವ ಜಾತಿಯಲ್ಲಿ ಹುಟ್ಟಬೇಕು ಅಂತ ಹೇಳಿ ಅರ್ಜಿ ಹಾಕೊಂಡು ಹುಟ್ಟಿದವರಲ್ಲ. ದೇವರು ನಾವು ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಜಾತಿನಲ್ಲಿ ನಾವು ಆಕಸ್ಮಿಕವಾಗಿ ಹುಟ್ಟಿರ್ತೇವೆ. ಆದರೆ ಜಾತಿಯನ್ನು ಮೀರಿದ ಪ್ರೀತಿ ನಮ್ಮ ಅಭ್ಯರ್ಥಿ ಹಮೀದ್ ಮುಷ್ರಿಫ್ ಅವ್ರ ಹೃದಯದಲ್ಲಿ ಇರೋದ್ರಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಜಯಬೇರಿ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಹಾರೈಸಿ ಮತ್ತೊಮ್ಮೆ ರಂಜಾನ್ ಹಬ್ಬ ಹಾಗೂ ಶಿವಬಸವ ಜಯಂತಿಯ ಶುಭಾಶಯ ಹೇಳ್ತಾ, ನಾಳಿನ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ರೋಡ್ ಶೋ ಯಶಸ್ವಿಗೊಳಿಸ್ರಿ ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೇನೆ. ಧನ್ಯವಾದಗಳು. ನಾಳೆ ಅವರು 4 ಗಂಟೆಗೆ ಬರ್ತಾರೆ. ಬಂದ ನಂತರ ನೇರವಾಗಿ ರೋಡ್ ಶೋದಲ್ಲಿ ಅವರು, ಅದು ಶಿವಾಜಿ ಸರ್ಕಲ್ದಿಂದ ಪ್ರಾರಂಭ ಆಗ್ತದೆ. ರಾಹುಲ್ ಗಾಂಧಿ ಅವರ ಜೊತೆಗೆ ನಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷರು MB ಪಾಟೀಲ್ರು ವಿಶೇಷ ಆಸ್ಥೆಯನ್ನು ವಹಿಸಿ ನಮ್ಮ ನಗರದ ಒಬ್ಬ ಜನಪ್ರಿಯ ಅಭ್ಯರ್ಥಿಯ ಪರವಾಗಿ, ಅವರು ಜಿಲ್ಲೆಯ ಬೇರೆ ಬೇರೆ ಕ್ಷೇತ್ರಗಳಿಗಿಂತ ನಗರಕ್ಕೆ ಕರೆದು ಬಿಟ್ಟರೆ ಎಲ್ಲ ಜಿಲ್ಲೆಯ ಎಲ್ಲ ಕ್ಷೇತ್ರದ ಅಭ್ಯರ್ಥಿಗಳಿಗೂ, ಉತ್ತರ ಕರ್ನಾಟಕದ ನಮ್ಮ ಎಲ್ಲ ಕಾಂಗ್ರೆಸ್ ಅಭ್ಯರ್ಥಿಗೂ ಒಂದು ಮೆಸೇಜನ್ನು ರಾಹುಲ್ ಗಾಂಧಿಯವರ ಮೂಲಕ ಪಾಸ್ ಮಾಡಿಸ್ಬೇಕು. ಇದು ಬಸವನಾಡು, ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ಸಂದೇಶ ನಮ್ಮ ಹಮೀದ್ ಮುಷ್ರಿಫ್ ಅವರನ್ನು ಗೆಲ್ಲಿಸೋದ್ರ ಮೂಲಕ ಆ ಗೆಲುವಿಗೆ ರಾಹುಲ್ ಗಾಂಧಿಯವರು ಬಲ ತುಂಬೋದಕ್ಕೆ ನೀವು ಆಲೋಚನೆ ಮಾಡಿ. ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರು ಬಂದು ಆ ಒಂದು ರೋಡ್ ಶೋದಲ್ಲಿ ಪಾಲ್ಗೊಳ್ತಾರೆ. ರೋಡ್ ಶೋ ಏನು ಕನಕದಾಸ ವೃತ್ತಕ್ಕೆ ಬರ್ತದೆ. ಆ ಕನಕದಾಸ ವೃತ್ತಕ್ಕೆ ಬಂದ ನಂತರ ಅಲ್ಲಿಂದ ಅಲ್ಲಿ ಒಂದಿಷ್ಟು ಜನರನ್ನು ಉದ್ದೇಶಿಸಿ ಅವರು ಒಂದು ಸಂದೇಶವನ್ನು ಕೊಡ್ತಾರೆ. ದಾಸರು ಏನು ಹೇಳಿದ್ದಾರೆ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತ. ಇದು ದಾಸರ ಆಶಯ. ಇಲ್ಲಿ ಯಾರ ಹಂಗೂ ಇಲ್ಲ. ಮತದಾರನ ಹೃದಯದಲ್ಲಿ ಪ್ರೀತಿ ಇದೆ. ಈ ಕ್ಷೇತ್ರದಲ್ಲಿ ಪ್ರೀತಿ ಗೆಲ್ತದೆ. ಆ ಅಂತರಂಗದ ಪರಿಶುದ್ಧವಾದ ಸದ್ಭಾವವನ್ನು ಹೊಂದಿರತಕ್ಕಂಥ ಹಮೀದ್ ಮುಷ್ರಿಫ್ ಅವರ ಗೆಲುವಿನ ಮುನ್ನುಡಿಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿಯವರು, MB ಪಾಟೀಲ್ರು, ಸಿದ್ದರಾಮಯ್ಯ ಅವರು ಹಾಗೂ DK ಶಿವಕುಮಾರ್ ಅವರು ಬರೆದು ನಿಮ್ಮ ಆಶೀರ್ವಾದದ ಶ್ರೀರಕ್ಷೆಯನ್ನು ಕೇಳೋದಕ್ಕೆ ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮ ತಾವು ಯಶಸ್ವಿಗೊಳಿಸ್ಬೇಕಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾದ ಶ್ರೀ ರಾಹುಲ್ ಗಾಂಧಿಯವರು ಈ ವಿಜಯಪುರ ನಗರಕ್ಕೆ ಆಗಮಿಸಲಿದ್ದು, ಇದರ ಪೂರ್ವವಾಗಿ ಸಂಗಮೇಶ್ ಬಬಲೇಶ್ವರು ಅತ್ಯಂತ ಅಚ್ಚುಕಟ್ಟಾಗಿ ಯಾವುದೇ ವಿಷಯವನ್ನು ಇವತ್ತು ಬಿಡಲಾರದೆ ಅಚ್ಚುಕಟ್ಟಾಗಿ ಇವತ್ತು ದಿವಸ ತಮ್ಮ ಮುಂದೆ ವಿವರಿಸಿದ್ದಾರೆ. ಈ ಒಂದು ಪ್ರಚಾರಕ್ಕೆ ರೋಡ್ ಶೋ ಮುಖಾಂತರ ರಾಹುಲ್ ಗಾಂಧಿಯವರು ಬರ್ಲಕತ್ತಿದ್ದಾರೆ. ಇಡೀ 8 ಮತಕ್ಷೇತ್ರದಲ್ಲಿ ಇದರ ಪ್ರಭಾವ ಬೀರ್ತದೆ. ಯಾಕಂದರೆ 2013ರಲ್ಲಿ ರಾಹುಲ್ ಗಾಂಧಿಯವರು ಬಂದಾಗ 8ರಲ್ಲಿ 7 ನಾವು ಗೆದ್ದಿದ್ದೆವು. ಈ ಸತಿ 8ಕ್ಕೆ 8 ಗೆಲ್ತೇವೆ. ಯಾಕಪ್ಪ ಅಂತಂದ್ರೆ BJPಯ ದುರಾಡಳಿತ ಇವತ್ತಿನ ದಿವಸ ಸಾಮಾನ್ಯ ಜನರಿಗೆ, ಬಡವರಿಗೆ, ಇವತ್ತು ಕರ್ನಾಟಕ ಜನತೆಗೆ ಬೇಡಾಗಿದೆ. ಅದಕ್ಕೆ ಬುದ್ಧ ಬಸವ ಅಂಬೇಡ್ಕರ್ ನೀತಿ ತತ್ವ ಸಿದ್ಧಾಂತ ಮತ್ತು ಸರ್ವ ಸಮಾಜಗಳ ಸರ್ವತೋಮುಖ ಅಭಿವೃದ್ಧಿಯ ಸಲುವಾಗಿ ಇವತ್ತು ಜನ ಕಂಕಣಬದ್ಧರಾಗಿ ಕಾಂಗ್ರೆಸ್ ಪಕ್ಷದವನ್ನು ನೋಡ್ಲಕತ್ತಿದ್ದಾರೆ. ಅದಕ್ಕಾಗಿ ಅವರ ಆಶೀರ್ವಾದ ಇವತ್ತು ಯಾವುದೇ ಪರಿಸ್ಥಿತಿ ಒಳಗೂ ಈ ಬಾರಿ ಆಗ್ತದೆ. ರಾಜ್ಯದಲ್ಲಿ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗ್ತದೆ. ಈ ಒಂದು ನಗರದಲ್ಲಿ ಹಮೀದ್ ಮುಷ್ರಿಫ್ ಅವರು 25,000ಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಇವತ್ತು ಗೆಲ್ತಾರೆ. ಆ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರ ಏನು ಕಾರ್ಯಕ್ರಮ ಅದ ರೋಡ್ ಶೋ, ಅದಕ್ಕೆ ವಿಜಯಪುರ ನಗರದ ಜನತೆ ತಾವೆಲ್ಲರೂ ಇವತ್ತಿನ ದಿವಸ ಬಂದು ಅದನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಂಡ ಕೇಳ್ಕೊತೀನಿ. ವೈಜನಾಥ್ ಕರ್ಪೂರ್, जिला कांग्रेस। तमाम लोगों को, हिंदू मुसलमान भाइयों को और बहनों को रमज़ान की ईद मुबारकबाद देता हूं और बसव जयंती की ईद मुबारकबाद देता हूं। कल हमारे राष्ट्रीय अध्यक्ष राहुल गांधी जी बीजापुर को आ रहे हैं। कल 4 बजे शिवाजी सर्कल से पाद यात्रा है अंबेडकर स्टेडियम तक। बीजापुर के पूरे तमाम लोगों, हिंदू मुसलमान सिख ईसाई सब भी मिला को
कल 4 बजे शिवाजी सर्कल को आना। तो मैं विनंती करता हूँ ये प्रोग्राम यशस्वी करेंगे, सब भी मिला पाओ। सर प्रोग्राम में कौन कौन होंगे? हमारे राहुल गांधी साहब और सुरजेवाला साहब, एमबी पाटिल साहब, शिवानंद पाटिल साहब, यशवंत गौड़ा, नाडगौड़ा, सब हमारे बीजापुर के ज़िले के पूरे एमएलए रहते हैं और पूरे तमाम लोग आते हैं। सर कितने लोग जमा होंगे उसमें? 1 लाख 1.25 लाख के ऊपर लोग जमा होते हैं। ये रैली किस तरह आएगी सर? बाइक रैली होगी या नहीं पैदल रैली। अब क्या जनता को क्या करना चाहिए? जनता को हमारे राष्ट्रीय अध्यक्ष आ रहे हैं, विनंती कर रहे हैं सब भी मिला को और राहुल गांधी